ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ನೋಡೋಣ ಇವತ್ತು ಯಾರ ಎನರ್ಜಿ ಪಿಕ್ ಆಗುತ್ತೆ ಅಂತ, ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ನೋಡೋಣ. ಓಕೆ, ಬಾಬಾ, ಗಾಡ್, ಗಾಡೆಸ್, ಏಂಜಲ್ಸ್, ಆರ್ಕೇಂಜಲ್ಸ್, ಪ್ಲೀಸ್ ಕಮ್, ಪ್ಲೀಸ್ ಹೆಲ್ಪ್. ಎಂಪ್ರೆಸ್, ವಾವ್, this is awesome. Awesome energy. Okay. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಕಾಣುತ್ತಾ ಇದು ಸ್ಕೆಪ್ಟರ್. ಓಕೆ, ಸೊ ಯು ಆರ್ ಡಿವೈನ್ಲಿ ಕನೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮಗೆ ಇಂಟ್ಯೂಷನ್ ಕೂಡ ಹೈ ಆಗಿ ಲೈಕ್ ನಿಮಗೆ ಮೆಸೇಜಸ್ ಕೂಡ ಸಿಗ್ತಾ ಇದೆ ಡಿವೈನಿಂದ ಅಂತ ಹೇಳ್ತಾ ಇದ್ದಾರೆ. ತುಂಬ ನರ್ಚರಿಂಗ್ ಕ್ಯಾರೆಕ್ಟರ್ ನಿಮ್ಮದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ತುಂಬ ಲವಿಂಗ್, ಕೇರಿಂಗ್ ಕ್ಯಾರೆಕ್ಟರ್ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ತುಂಬ ಸಾಫ್ಟ್ ಹಾರ್ಟೆಡ್. ಓಕೆ, ವೆರಿ ಸಾಫ್ಟ್ ಹಾರ್ಟೆಡ್. ಓಕೆ, ಫೈನ್. What else, Baba? ಟೆಂಪ್ರೆನ್ಸ್. ನಿಮ್ಮ ಈ ಪೊಸಿಷನ್ಗೆ ನೀವು ಹೆಂಗೆ ಬಂದಿದ್ದೀರಾ ಅಂತಂದರೆ, ಯಾಕೆ ಬಂದಿದ್ದೀರಾ, ಹೇಗೆ ಬಂದಿದ್ದೀರಾ ಅಂದರೆ, ನೀವು ಲೈಫ್ನ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಒಂದು ಹೋಪ್ ಇಟ್ಕೊಂಡಿದ್ರಿ ನೀವು ಲೈಫಲ್ಲಿ. ಎಂಥ ತೊಂದರೆಗಳು ಬಂದ್ರೂ, ಏನೇ ಆದ್ರೂ ತುಂಬ ಬ್ಯಾಲೆನ್ಸ್ ಆಗಿ ಒಂದು ಹೋಪು ಏನಂದರೆ ಎಲ್ಲ ಒಳ್ಳೆಯದಾಗತ್ತೆ, ಈ ತೊಂದರೆಗಳೆಲ್ಲ ಕಳಿಯುತ್ತೆ, ತೊಂದರೆ ಎಲ್ಲ ಮುಗಿಯುತ್ತೆ, ನಾಳೆ ಹೊಸ ಜೀವನ, ಹೊಸ ಲೈಫ್, ಹೊಸ ಬೆಳಕು ಬರುತ್ತೆ ಜೀವನದಲ್ಲಿ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ರಿ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಓಹೋ ಬಾಬಾ, ವಾಟ್ ಎಲ್ಸ್? Three of Pentacles. ಓಕೆ, Three of Pentacles ಅಂದರೆ ಒಂದು ಇದು ನಿಮ್ಮ ಸೋಲ್ಗೆ ಹೆಲ್ಪ್ ಆಗೋ ಥರ ಒಂದು ಕಮ್ಯುನಿಟಿ, ಒಂದು ಪ್ಲೇಸ್, ಒಂದು ಜಾಗ ಸಿಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರಪ್ಪ. ಓಕೆನಾ? ನಿಮ್ಮ ಪೇಷನ್ಸಿಂದ ನೀವೇನು ಒಂದು ಪೇಷನ್ಸಿಂದ ಏನು ಬಂದ್ರಿ ನೀವು ಲೈಫಲ್ಲಿ, ಒಂದು ಹೋಪ್ ಇಟ್ಕೊಂಡು ಬಂದ್ರಿ. ಸೊ ಅದಕ್ಕೋಸ್ಕರ ನಿಮಗೆ ಒಂದು ಕಮ್ಯುನಿಟಿ, ನಿಮ್ಮ ಸೋಲ್ ಕಮ್ಯುನಿಟಿ ನಿಮಗೆ ಸಿಗ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ವಾಟ್ ಎಲ್ಸ್ ಬಾಬಾ? ಓಕೆ, ಓಕೆ, ನಾ ಹೇಳಿದ್ನಲ್ಲ, ಯು ಆರ್ ಡಿವೈನ್ಲಿ ಕನೆಕ್ಟೆಡ್ ಅಂತ ಹೇಳಿದೆ ಅನಿಸುತ್ತೆ ಶುರುಲೇನೆ. ಸೊ ನಿಮಗೆ ಮೆಸೇಜಸ್ ಕೂಡ ಸಿಗ್ತಾ ಇರ್ಬೋದು, ನಿಮಗೆ ಡ್ರೀಮಲ್ಲಿ ನಿಮಗೆ ಮೆಸೇಜಸ್ ಸಿಗ್ಬೋದು, ಅಥವಾ ಇಂಟ್ಯೂಟಿವ್ಲಿ ನಿಮಗೆ ಮೆಸೇಜಸ್ ಸಿಗ್ಬೋದು. ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಕಾಣುತ್ತೆ. ಓಕೆ, ತುಂಬ ನಂಬಿದ್ದೀರಾ ದೇವ್ರನ್ನ. ಸೊ ನೀವು ಏನು ಸ್ಪಿರಿಚುವಲ್ ಪಾತಲ್ಲಿ ನಡೀತಾ ಇದ್ದೀರಾ, ನಿಮಗೆ ನಿಮ್ಮ ಸೋಲ್ ಕಮ್ಯುನಿಟಿ ಸಿಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಓಕೆ, ಇದು ಸ್ಟಾರ್ ಸೀಡ್ ಅಥವಾ ಯು ಆರ್ ಎಂಪತ್. ಓಕೆ, ಆ್ಯಂಡ್ ಡಿವೈನ್ಲಿ ಗೈಡೆಡ್ ಚೈಲ್ಡ್ ಅಂತ ಹೇಳ್ಬೋದು. ಓಕೆನಾ? ಓಕೆ, ದೇವರ ಆಶೀರ್ವಾದ ಸದಾ ಇದೆ ನಿಮ್ಮ ಮೇಲೆ, ಅದೇ ಕಾಣ್ತಾ ಇರೋದು. ಆ್ಯಂಡ್ ನಿಮ್ಗೆ ಏನೇ ಒಂದು ಹೋಪ್ ಅಂತೂ ಬಿಟ್ಟಿಲ್ಲ ಜೀವನದಲ್ಲಿ. ನೀವು ಏನಾದರೂ ಹಾಕ್ಕೊಳ್ಳಿ, ದೇವರಿದ್ದಾರೆ ನನ್ನ ಜೊತೆಗೆ, ನಾನು ನಂಬಿರೋ ಗುರು ಇದ್ದಾರೆ,
ಇನ್ಸ್ಪೈರ್ ಮಾಡ್ತಾರೆ ಏನೇ ಆದ್ರೂ ಅಂತ ಒಂದು ಹೋಪ್ ಯಾವಾಗಲೂ ಇತ್ತು ನಿಮಗೆ. ಸೊ ಆ ಹೋಪಿಂದ ನಿಮಗೆ ಇವಾಗ ನಿಮ್ಮ ಸ್ಪಿರಿಚುವಲ್ ಅಬಿಲಿಟೀಸ್ ಕೂಡ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನಾ ಹೇಳಿದ್ನಲ್ಲ 3 ಆಫ್ ಪೆಂಟಿಕಲ್ಸ್ ಬಂತು, ನಿಮ್ಮ ಕಮ್ಯುನಿಟಿ ಸಿಗ್ತಿದೆ ಅಂತ. ಸೊ ಇದರಿಂದ 3 ಆಫ್ ವಾಂಡ್ಸ್ ಬಂದಿದೆ. ಸೊ ನೀವು ಟ್ರಾವೆಲ್ ಕೂಡ ಮಾಡ್ತೀರಾ ಅಂತ ತೋರಿಸ್ತಾ ಇದ್ದಾರೆ. ಸೊ ಯಾಕೆ ಅಂತಂದರೆ ಬಿಕಾಸ್ ಯು ಆರ್ ಎನ್ ಎಂಪ್ರೆಸ್. ಓಕೆ, ಅಂದರೆ ಯು ಆರ್ ಡಿವೈನ್ಲಿ ಗೈಡೆಡ್. ನಿಮ್ಮ ಸ್ಪಿರಿಚುವಲ್ ಎಬಿಲಿಟೀಸ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಮೇ ಬಿ ನಿಮಗೆ ಯು ಆರ್ ಏಬಲ್ ಟು ಸಿ ಅಥವಾ ಯು ಆರ್ ಏಬಲ್ ಟು ಹಿಯರ್. ಏನು ನಡೀತಿದೆ ಅನ್ನೋದು ನಿಮ್ಗೆ ಅವ್ರು ಹೇಳೋಕ್ಕೆ ಮುಂಚೆ ನಿಮಗೆ ಗೊತ್ತಾಗ್ತಾ ಇರುತ್ತೆ, ಅಥವಾ ನೀವು ಅಲ್ಲಿ ಹೋಗೇ ಇರಲ್ಲ, ನಿಮಗೆ ವಿಷಯ ತಿಳಿತಾ ಇರುತ್ತೆ. ಇದು ನೋಡಿ, 6th ಸೆನ್ಸ್ ಅಂತ ಹೇಳ್ತೀವಿ ಅಲ್ವಾ. ಅಂದರೆ ಇವಾಗ ಒಬ್ಬರು ಬಿಹೇವಿಯರಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಲೈಕ್ ಮುಂಚೆ ಹೇಗಿದ್ರು ಈಗ ಹೇಗಾಗಿದ್ದಾರೆ, ಚೇಂಜ್ ಆಗ್ತಿದ್ದಾರೆ ಅಂತನೋ ಆ ಥರ ಏನೋ. ಲೈಕ್ ಅಂದರೆ ಮುಂಚೆ ಎಲ್ಲ ನೀವು ಜಸ್ಟ್ ಲೈಕ್ ದಟ್ ಹೇಳ್ತಾ ಇದ್ದಿರ್ಬೋದು. ಅಂದರೆ 6th ಸೆನ್ಸ್ ತುಂಬ ಸ್ಟ್ರಾಂಗ್ ಆಗಿತ್ತು ನಿಮಗೆ. ಓಕೆನಾ, ಗಟ್ ಫೀಲ್ ಅಂತಾರೆ ನೋಡಿ, ಆ ಥರ ತುಂಬ ಸ್ಟ್ರಾಂಗ್ ಇತ್ತು. ಬಟ್ ಇವಾಗ ನಿಮ್ಮ ಸ್ಪಿರಿಚುವಲ್ ಅಬಿಲಿಟಿ ಇನ್ನೂ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಈ ಹರ್ಮಿಟ್ ಮೋಡಿಗೆ ಹೋಗಿದ್ರಿಂದ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿರೋದ್ರಿಂದ ಏನಾಗ್ತಾ ಇದೆ, ನಿಮ್ಮ ಸ್ಪಿರಿಚುವಲ್ ಅಬಿಲಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬ್ಯೂಟಿಫುಲ್. ಆ್ಯಂಡ್ ಇದರಿಂದ ನೋಡಿ, ಇದು ಎಂಪ್ರೆಸ್ ಕೆಳಗೆ ಬಂದಿದೆ. ಓಕೆನಾ. ಸೊ ಈ ಥರ ಎಲ್ಲ ನಿಮಗೆ ಅಬಿಲಿಟಿ ಎಲ್ಲ ಕೊಟ್ಟಿರೋದ್ರಿಂದ ದೇವರು ನಿಮಗೆ, ನೀವು ಕಮ್ಯುನಿಟಿನೂ ಸೇರ್ಬೋದು. ಸೊ ನೀವೇನೋ ಒಂದು, ನೀವು ಒಳ್ಳೆ ಸ್ಪೀಕರ್ ಇರ್ಬೋದು, ಅಥವಾ ನೀವು ಅಂತೂ ನೀವು ಯು ವಿಲ್ ಟ್ರಾವೆಲ್ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. 3 ಆಫ್ ವಾಂಡ್ಸ್ ನೋಡಿ. ಓಕೆ, ವಾಟ್ ಇಸ್ Papa? Oh, not so much. ಮೆಜಿಷಿಯನ್, ಯು ಆರ್ ಅ ಮೆಜಿಷಿಯನ್. ನಾ ಹೇಳ್ದೆ ಅಲ್ವಾ, ನಿಮ್ಮ ಸ್ಪಿರಿಚುವಲ್ ಎಬಿಲಿಟೀಸ್ ಯಾವ ಥರ ಜಾಸ್ತಿ ಆಗ್ತಿದೆ ಅಂದರೆ, ನೀವೇನು ಅಂದ್ಕೊಳ್ತೀರಾ ಅದು ಆಗೋಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನೀವು ಎಲ್ಲಿ ಇಂಟೆನ್ಷನ್ ಇಡ್ತೀರಾ, ನಿಮ್ಮ ಇಂಟೆನ್ಷನ್ ಎಲ್ಲಿ ಹೋಗುತ್ತೆ, ಓಕೆನಾ, ಅದನ್ನು ನೀವು ಪ್ರೊಕ್ಯೂರ್ ಮಾಡ್ತೀರಾ ಅಂತ ತೋರಿಸ್ತಾ ಇದ್ದಾರೆ. ನೀವೇನು ಯೋಚನೆ ಮಾಡಿಕೊಂಡು ನಂಗೆ ಇದು ಬೇಕು ಅಂತ ಏನು ಮೆನಿಫೆಸ್ಟ್ ಮಾಡ್ತಾ ಇದ್ದೀರಾ, ಸೊ ಆ ಮೆನಿಫೆಸ್ಟ್ ಮಾಡೋ ಟೈಮ್ ಬಂತು ಇವಾಗ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮದು ಒಂದು ಆಸೆ ಇದೆ. ಇದರಲ್ಲಿ ನಾನು ಇಲ್ಲಿ ಕಾಣ್ತಾ ಇರೋದು ನನಗೆ ಇಟ್ಸ್ ಓನ್ಲಿ ಡಿವೈನ್. ಓಕೆ, ಲೈಕ್ ಏನೋ ಒಂದು 28 ಮನೆ ಮಾಡಬೇಕು ಆ ಥರ ಎಲ್ಲ ಅಲ್ಲ. ಓಕೆ, ನಾಟ್ ಮೆಟೀರಿಯಲ್. ಇದು ಪೆಂಟಿಕಲ್ಸ್ ಬಂದಿದ್ರು ಕೂಡ 3 ಆಫ್ ಪೆಂಟಿಕಲ್ಸು, ನೀವು ನಿಮ್ಮ ಸೋಲ್ ಫ್ಯಾಮಿಲಿ, ಸೋಲ್ ಕಮ್ಯುನಿಟಿ ಜೊತೆ ಸೇರ್ಕೋತೀರಾ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದರಿಂದ ನೀವೇನು ನಿಮ್ದಿತ್ತು ಒಂದು ಆಸೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ನಿಮ್ಗೇನೋ ಒಂದು ಇನ್ ಸ್ಪಿರಿಚುವಲ್ ವೇನಲ್ಲಿ ನಿಮ್ಗೇನೋ ಒಂದು ಆಸೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇಟ್ ಕ್ಯಾನ್ ಬಿ ಎನಿಥಿಂಗ್, ಹೆಲ್ಪ್ ಮಾಡೋದು ಅಥವಾ ಓಲ್ಡ್ ಏಜ್ ಸಮಥಿಂಗ್ ಬರ್ತಾ ಇದೆ. ಸೊ ಏನಿತ್ತು ನಿಮ್ಮ ಆಸೆ ನಿಮಗೆ ಗೊತ್ತಿರುತ್ತೆ. ಸೊ ಅದೆಲ್ಲ ಫುಲ್ಫಿಲ್ ಆಗುತ್ತೆ. ಇಲ್ಲಿ ಹೇಳಿದ್ನಲ್ಲ ಶುರುಲೇನೆ, ತುಂಬ ನರ್ಚರಿಂಗ್, ಕೇರಿಂಗ್ ಅಂತ. ಸೊ ಮೇ ಬಿ ನಿಮ್ಮದೊಂದು ಆಸೆ ಇತ್ತು ಅಂತ ಕಾಣ್ತಾ ಇದೆ. ಲೈಕ್ ಏನೋ ಹೆಲ್ಪ್ ಮಾಡಬೇಕು, ಸರ್ವೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ವೀಸ್ ಅಂತ ಕೇಳ್ತಾ ಇದೆ. ಸೊ ಸರ್ವೀಸ್
ಜನಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಆಸೆ ನಿಮ್ದೇನಿತ್ತು ಅದೆಲ್ಲ ಫುಲ್ಫಿಲ್ ಆಗ್ತಾ ಇದೆ. ಹೆಂಗೆ ಅಂದರೆ ನಾವು ಯುವರ್ ಎ ಮೆಜಿಷಿಯನ್ ಅಂತ ಹೇಳ್ತಾ ಇದ್ದಾರೆ. ನೀವೇನು ಯೋಚನೆ ಮಾಡ್ತೀರಾ ಹಿಂಗಾಗಬೇಕು ಮಾಡಬೇಕು ಅಂತ ಪಟ್ ಅಂತ ಮಾಡ್ಕೊಡ್ತಾರಂತೆ ದೇವರು. ಆ ಥರ ಅಂದರೆ ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಾ ಅದೆಲ್ಲ ಫುಲ್ಫಿಲ್ ಆಗೋ ಟೈಮ್ ಬಂತು ಇವಾಗ ಅಂತ. ವಾವ್, ನೋಡಿ ಇದು ಟೆಂಪ್ರೆನ್ಸ್ ಕೆಳಗೆ ಬಂದಿದೆ. ಸೊ ಯು ಆರ್ ಡೆಫಿನೆಟ್ಲಿ ಅರ್ತ್ ಏಂಜಲ್, 100% ಅರ್ತ್ ಏಂಜಲ್. ಆ್ಯಂಡ್ ನಿಮ್ಮ ಪವರ್ಸ್ ನಿಮ್ಗೆ ಏನಿತ್ತು ಅನ್ನೋದು ನಿಮಗೆ ಗೊತ್ತಿರಲಿಲ್ಲ ಇಷ್ಟು ದಿವಸ, ಆಯಿತಾ? ಇತ್ತು ಡೆಫಿನೆಟ್ಟಾಗಿ ನಿಮ್ಮ ಪವರ್ಸ್ ನಿಮಗೆ ಗೊತ್ತಾಗಲಿಲ್ಲ. ನೀವು ಈ ಥರ ಹರ್ಮಿಟ್ ಮೋಡಲ್ಲಿ ಹೋದಾಗ ನಿಮ್ಮದು ಎಂಪ್ರೆಸ್ ಆಗಿ ನೀವು ಇವಾಗ ಬದಲಾಗಿದ್ದೀರಾ. ಜೊತೆಗೆ ಯು ಆರ್ ಎ ಮೆಜಿಷಿಯನ್. ನಾವು ಬೂಮ್ ಜೂಮ್ ಅಂತ ಮ್ಯಾಜಿಕ್ ಮಾಡುವ ಥರ ಇದ್ದೀರಾ ನೀವು, ಪವರ್ ಹಂಗಿದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಹೇಳ್ತಾ ಇದ್ದಾರೆ, ಈಗೇನು ಪವರ್ ಏನು ಕೊಡ್ತಾ ಇದ್ದಾರೆ ಸೊ ಅದನ್ನು ಯುಟಿಲೈಸ್ ಇನ್ ಗುಡ್ ವೇ ಅಂತ. ಅಂದರೆ ಜನಗಳಿಗೆ ಹೆಲ್ಪ್ ಆಗೋ ಥರ ಸರ್ವೀಸ್ ಅಂದೆ ನೋಡಿ, ಅದೇ ಕೇಳ್ತಾ ಇದೆ. ಸೊ ಜನಗಳಿಗೆ ಹೆಲ್ಪ್ ಆಗೋ ಥರ ಉಪಯೋಗಿಸು. ನಿನಗೆ ಸಿಕ್ಕಿರೋ ಈ ದೇವರ ಆಶೀರ್ವಾದ ಏನಿದೆ ನಿಮಗೆ ಸಿಕ್ಕಿರೋದು ಜನಗಳ ಹೆಲ್ಪ್ಗೆ ಯೂಸ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಓಕೆ. ಆ್ಯಂಡ್ 3 ಬಂದಿದೆ. ಸೊ ಡೆಫಿನೆಟ್ಲಾಗಿ ಸದ್ಯದಲ್ಲೇ ಲೈಕ್ ಮೇ ಬಿ 3 ಮಂತ್ಸ್ ಒಳಗೆ 3 ವೀಕ್ಸ್, ಎಸ್ 3 ಬಂದಿದೆ. ವಿತಿನ್ 3 ವೀಕ್ಸ್ ಕೂಡ ಪಾಸಿಬಿಲಿಟಿ ಇದೆ. ನಿಮ್ಮ ಲೈಫ್ 365 ಡಿಗ್ರಿ ಚೇಂಜ್ ಆಗಿಬಿಡ್ಬೋದು ಅಂತ ಹೇಳ್ತಾ ಇದ್ದಾರೆ. ವಾವ್. ಸೊ ನಾ ಹೇಳಿದ್ನಲ್ಲ ಇಂಟ್ಯೂಟಿವ್ ಪವರ್ ತುಂಬ ಜಾಸ್ತಿ ಆಗಿದೆ ಅಂತ. ಸೊ ನೀವು ಕ್ಲೇರ್ ವಾಯನ್ಸ್ ಇರ್ಬೋದು. ಸೊ ಏನಂದರೆ ಲೈಕ್ ನಿಮ್ಗೇನು ಆಗ್ತಾಯಿದೆ ಜೀವನದಲ್ಲಿ, ಬೇರೆಯವ್ರ ಜೀವನದಲ್ಲಿ, ಅಥವಾ ಏನಾಗುತ್ತೆ ಅನ್ನೋದು ನಿಮಗೆ ಫೀಲ್ ಆಗೋಕ್ಕೆ ಶುರು ಆಗೋಗುತ್ತೆ. ಆ ಥರ ಇರ್ಬೋದು. ಅಥವಾ ನಿಮಗೆ ಕೇಳ್ಸೋಕ್ಕೆ ಶುರು ಆಗ್ಬೋದು. ನಿಮ್ಮ ಥರ್ಡ್ ಐ ಕ್ಯಾನ್ ಸಿ. ಓಕೆ, ನಿಮ್ಮ ಥರ್ಡ್ ಚಕ್ರ ಓಪನ್ ಆಗಿದೆ. ಸೊ ಯು ಆರ್ ಏಬಲ್ ಟು ಸಿ. ನಿಮಗೆ ಮೆಸೇಜಸ್ ಬರ್ತಾ ಇರ್ಬೋದು. ಮೆಡಿಟೇಟ್ ಮಾಡ್ತಾ ಕೂತಿರ್ತೀರಾ ಅಂದರೆ ನಿಮಗೆ ಕಾಣ್ತಾ ಹೋಗ್ಬೋದು, ಒಳ್ಳೆ ಪಿಕ್ಚರ್ ಥರ ಕಾಣ್ತಾ ಹೋಗ್ಬೋದು ಏನು ನಡೆಯುತ್ತೆ, ಏನು ನೆಕ್ಸ್ಟ್ ಅಂತ. ಗ್ರೇಟ್, ವೆರಿ ನೈಸ್ ಎನರ್ಜಿ. ಮೆಜಿಷಿಯನ್, ಹಾಯ್ ಮೆಜಿಷಿಯನ್, ಸೂಪರ್. ಬಟ್ ಹೇಳ್ತಾ ಇದ್ದಾರೆ ಇದೇನೇ ಪವರ್ ಏನೇ ಇದ್ರೂ ಜನಗಳ ಹೆಲ್ಪ್ಗಾಗೋ ಥರ ಯೂಸ್ ಮಾಡಬೇಕು ಅಂತ. ವೆರಿ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದಾರೆ, ಕ್ಲಿಯರಾಗಿ ಹೇಳ್ತಾ ಇದೆ. ಸರ್ವೀಸ್ ಫಾರ್ ಪೀಪಲ್ ಅಂತ. ಈ ಪವರ್, ಈ ಸ್ಟ್ರೆಂತ್, ಈ ಪವರ್, ಇಂಟ್ಯೂಟಿವ್ ಪವರ್ಸ್ ನಿಮ್ಗೇನು ಕೊಡ್ತಾ ಇದ್ದಾರೆ ಅದನ್ನು ಜನಗಳಿಗೆ ಹೆಲ್ಪ್ ಆಗೋ ಥರ ಯೂಸ್ ಮಾಡಬೇಕು ಅಂತಿದ್ದಾರಪ್ಪ. ವಾಟ್ ಈಸ್ ಬಾಬಾ? ಅಫ್ಕೋರ್ಸ್ ನಿಮಗೆ ಗೊತ್ತೇ ಇರುತ್ತೆ, ಯಾಕೆಂದರೆ ನಿಮ್ಮ ಬಾಲ್ಯದ ಆಸೆನೂ ಇರ್ಬೋದು ಇದು. ಸೊ ಅದೆಲ್ಲ ಫುಲ್ಫಿಲ್ ಆಗ್ತಾ ಇದೆ ಇವಾಗ ಅಂತಂದರೆ ನಿಮ್ಮ ಬಾಲ್ಯದಲ್ಲಿ ನೀವೇನೋ ಅಂದ್ಕೊಂಡಿರ್ತೀರ. ಓಕೆ, ವೀಲ್ ಆಫ್ ಫಾರ್ಚ್ಯೂನ್. ವಾವ್, ಏನಿದು ಕರ್ಮದ ಕಾರ್ಡು. ಸೊ ನೀವೇನು ಮಾಡಿದ್ರಿ, ನಾ ಹೇಳಿದ್ದೆ ಅಲ್ವಾ, ಇದು ಅರ್ತ್ ಏಂಜಲ್ ಕಾರ್ಡ್. ಓಕೆನಾ? ಯು ಆರ್ ಅನ್ ಅರ್ತ್ ಏಂಜಲ್. ಓಕೆ. ಸೊ 3 ಆಫ್ ಪೆಂಟಿಕಲ್ಸ್ ಕೆಳಗೆ ಬಂದಿದೆ. ಇದು ದುಡ್ಡು ಹೇಗಿರುತ್ತೆ ಅಂದರೆ ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ, ಆ ಥರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಇದಾಗೋದು, ಇದು ನೀವು ಸೇರ್ಕೊಳ್ತೀರಾ ಯಾವುದೋ ಒಂದು ಕಮ್ಯುನಿಟಿಗೆ. ಓಕೆ, ಅದರಿಂದ ಓಕೆ, ಸೊ ಅದರಿಂದ ಚೇಂಜಸ್ ಈ ಥರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೋಲ್ ನಿಮಗೆ ಬರೀ ಗಾಡೆಸ್, ಏಂಜಲ್ಸ್, ಆರ್ಕೇಂಜಲ್ಸ್, ಡಿವೈನ್, ಯೂನಿವರ್ಸ್ ಅಂತ ಶುರುಲೇ ಹೇಳಿದ್ದೀನಿ. ಎಲ್ಲರದ್ದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ವೀಲ್ ಆಫ್ ಫಾರ್ಚ್ಯೂನ್ ನಿಮ್ಮ
ನಿಮ್ಮ ಪರವಾಗಿದೆ, ಫುಲ್ ಡಿವೈನ್, ಫುಲ್ ಯೂನಿವರ್ಸ್ ನಿಮ್ಮ ಪರವಾಗಿದೆ ಅಂತ. ಓ ಗಾಡ್, ಇನ್ನೇನು ಅರ್ಥೇಂಜಲ್, ಇನ್ನೇನು ಹೇಳಲಿ ನಾನು, ಇದಕ್ಕಿಂತ ಮೆಜಿಷಿಯನ್ ಅಂದ್ಬಿಟ್ರು, ಇನ್ನೇನಿದೆ. ಓಕೆ, ವಾಟ್ ಎಲ್ಸ್ ಬಾಬಾ? ಎಂಪ್ರೆಸ್ ಕೂಡ, ಬಾಪ್ರೆ. ಸೊ ಇಷ್ಟು ದಿವಸ ಪೇಜ್ ಆಫ್ ಪೆಂಟಿಕಲ್ಸು. ಸೊ ಇಷ್ಟು ದಿವಸ ಡೆಫಿನೆಟಾಗಿ ಚೇಂಜಸ್ ಬರ್ತಾ ಇದೆ, ಆಯಿತಾ? ಸೊ ಇಷ್ಟು ದಿವಸ ಏನು ನಿಧಾನಕ್ಕಿತ್ತು, ಲೈಕ್ ನಿಮ್ಮ ಲೈಫಲ್ಲಿ ದುಡ್ಡಿನ ವಿಷಯ ಹೇಳ್ತಾ ಇದ್ದಾರೆ. ಸೊ ಇದು ಹರ್ಮಿಟ್ ಕೆಳಗೆ ಬಂದಿದೆ. ಅಂದರೆ ನೀವು ಎಷ್ಟು ಈ ಪ್ರಪಂಚಕ್ಕೆ ಈ ಪ್ರಪಂಚದಲ್ಲಿ ಎಷ್ಟರ ಮಟ್ಟಿಗೆ ನೀವು ಹೋಲ್ಡಲ್ಲಿ ಇದ್ರಿ ನೀವು, ಆಯಿತಾ, ಇದ್ರಿ, ಅದೇ ಥರ ನೀವು ಸ್ಪಿರಿಚುವಲ್ ವರ್ಲ್ಡಲ್ಲೂ ನೀವು ನಿಮ್ಮ ಲಿಮಿಟ್ ಕ್ರಾಸ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಇದು ಭಯಂಕರ ಎನರ್ಜಿ ಅಂತ ಹೇಳ್ಬೋದು, ಭಯಂಕರ ಎನರ್ಜಿ, ಆಯಿತಾ? ಸೊ ಇದು ಬರೀ ಅರ್ತ್ ಎನರ್ಜಿ ಜೊತೆಗೆ ಸ್ಪಿರಿಚುವಲ್ ಎನರ್ಜಿನೂ ತೋರಿಸ್ತಾ ಇದ್ದಾರೆ. ಸೂಪರ್, ಅಷ್ಟೇ ಹೇಳ್ಬೋದು ನಾನು, ಇನ್ನೇನು ಹೇಳಲಿ. ಸೊ ಇನ್ನಿಷ್ಟು ದಿವಸ ನೀವು ಏನಾದರೂ ದುಡ್ಡಿಂದು ಪ್ರಾಬ್ಲಮ್ ಇತ್ತು ಅಂತಲೇ ತೋರಿಸ್ತಾ ಇದ್ದಾರೆ, ಪೇಜ್ ಆಫ್ ಪೆಂಟಿಕಲ್ಸ್, ಓಕೆನಾ? ಸೊ ಇದು ಸ್ಟಾರ್ಟಿಂಗ್ ಕಾರ್ಡ್ ಅಂತ ಹೇಳ್ಬೋದು. ಸೊ ಈ ಥರ ಏನಿತ್ತು ಪ್ರಾಬ್ಲಮ್ಮು, ಅದಿನ್ನು ಮುಂದೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಇದು ಬಂದಿರೋದು, ಓಕೆ ಇರಿ, ಓಕೆ, ಇನ್ನೇನಾದ್ರು ಅಡ್ವೈಸ್ ಹೇಳ್ತಾರಾ ನೋಡೋಣ. ಸೂಪರ್ಬ್, ದಿಸ್ ಇಸ್ ಬ್ಯೂಟಿಫುಲ್ ಎನರ್ಜಿ. ವಾಟ್ ಎಲ್ಸ್ ಬಾಬಾ? ಓಕೆ, ಸೊ 10 ಆಫ್ ಸೋರ್ಟ್ಸ್ ಬಂತು. ಅದೇ ಹೇಳಿದ್ನಲ್ಲ, ಇನ್ನು ಯು ವಿಲ್ ಬಿ ಜಾಯ್ನಿಂಗ್ ಶಾರ್ಟ್ಲಿ, ಓಕೆನಾ, ಯುವರ್ ಕಮ್ಯುನಿಟಿ ಅಂತೇನೋ ಬರ್ತಾ ಇದೆ. ಸೊ ಇದೇನಂದರೆ ಇಷ್ಟು ದಿವಸ ಆಗಿದ್ದು ಬಿಟ್ರೇಯಲ್, ಅಂದರೆ ನಿಮ್ಗೇನು ಮೋಸ ಆಯಿತು, ಬೇಜಾರಾಯಿತು, ದುಃಖ ಆಯಿತು, ನಿಮ್ಗೆ ಲೈಫಲ್ಲಿ ನಿಮ್ಗೆ ಏನಾಯಿತು ನಿಮಗೆ ಗೊತ್ತು, ಓಕೆನಾ? ಸೊ ಅದು ಕ್ಲೋಸ್ ಅಂತ ಹೇಳ್ತಾ ಇದ್ದಾರೆ. ಕ್ಲೋಸ್, 10 ಆಫ್ ಸೋರ್ಸ್ ಇದು ಆಯಿತು. ಇನ್ನೂ ಇದಕ್ಕೆಲ್ಲ ಅವಕಾಶ ಇರೋದಿಲ್ಲ ನಿಮ್ಮ ಲೈಫಲ್ಲಿ. ವಾವ್, ಏಟ್ ಆಫ್ ಕಪ್ಸ್. ಸೊ ನಿಮಗೆ ತುಂಬ ಬಿಟ್ರೇಯಲ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾರಿಗೆ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ಅವಮಾನ, ಬೇಜಾರು, ಮೋಸ, ಬ್ಯಾಕ್ ಸ್ಟ್ಯಾಬಿಂಗ್, ಇದು ಇನ್ನೇನು ಹೇಳಲಿ ನಾನು, ಗೊತ್ತಾಗುತ್ತೆ, ಬ್ಯಾಕ್ ಸ್ಟ್ಯಾಬಿಂಗ್. ಸೊ ಅದು ಆಯಿತು. ಈಗ ಸದ್ಯದಲ್ಲೇ ನೀವು ಇದು ಯಾರೆಲ್ಲ ಇನ್ವಾಲ್ವ್ ಆಗಿದ್ರು, ಅಂದರೆ ಈ ಥರ ಬ್ಯಾಕ್ ಸ್ಟ್ಯಾಬಿಂಗ್ ಏನಾಯಿತು ನಿಮಗೆ, ಸೊ ಇದನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀರಾ ನೀವು ಸದ್ಯದಲ್ಲೇ ಅಂತ ಹೇಳ್ತಾ ಇದ್ದಾರೆ, ಓಕೆ? ಸೊ ಇದು 8 ಆಫ್ ಕಪ್ಸ್, ಅಂದರೆ ನೀವು ಇದು ಹರ್ಮಿಟ್ಗೆ ಹೋಗಿರೋದೇನೆ, ಅಂದರೆ ಈ ಪೊಸಿಷನ್ಗೆ ಹೋಗಿದ್ದು, ಆಯಿತಾ, ಹೋಗಿದ್ದೇನೆ ಈ ಥರ ಬಿಟ್ರೇಯಲಿಂದ ಅಂತ ಹೇಳ್ತಾ ಇದ್ದಾರೆ. ಹೀಗೆಲ್ಲ ಆಗಿದ್ದರಿಂದ ನೀವು ಒಂದು ಏಕಾಂಗಿ ಅಂತಾನೆ ನೋಡಿ, ಆ ಥರ ಆಗಿಬಿಟ್ರಿ ಅಂತ ತೋರಿಸ್ತಾ ಇದ್ದಾರೆ, ಓಕೆ? ಏಕಾಂಗಿಯಾಗಿ. ಸೊ ನಾವು ಇವಾಗ ನೀವು ಇದೆಲ್ಲ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿಕೊಂಡ್ರಿ. ಲೈಫಲ್ಲಿ ಅಳ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ, ಆಚೆ ಬರಬೇಕು, ನನ್ನ ಆಸೆ ಏನಿತ್ತು ಅದನ್ನು ಪೂರೈಸ್ಕೋಬೇಕು, ಹೆಲ್ಪ್ ಮಾಡಬೇಕು ಅಂತ ಆಸೆ ಇತ್ತು ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ? ನಿಮಗೆ ಸರ್ವೀಸ್ ಮಾಡಬೇಕು, ಹೆಲ್ಪ್ ಮಾಡಬೇಕು ಅಂತಲೇ ಒಂದು ಆಸೆ ಇತ್ತು, ನೀವು ಚಿಕ್ಕದಲ್ಲಿ ಇರುವಾಗಿಂದನೂ ನಿಮ್ಗೊಂದು ಆಸೆ ಇತ್ತು ಮನಸ್ಸಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ನಾನು ಪೂರೈಸ್ಕೋಬೇಕು ಅಂತಂದರೆ ನಾನು ಈ ಬಿಟ್ರೇಯಲ್, ಈ ಮೋಸ, ಇದರಿಂದ ಆಚೆ ಬರಬೇಕು ಅಂತ ಹೇಳಿ ನೀವೇ ಆಚೆ ಬಂದಿದ್ದೀರಾ, ಹೀಲ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪೇಯ್ನ ಹೀಲ್ ಮಾಡಿಕೊಂಡು ನೀವು ಆಚೆ ಬಂದಿದ್ದೀರಾ. ಅಷ್ಟೇ ಅಲ್ಲ, ನೀವು ಯಾರೆಲ್ಲ ನಿಮಗೆ ತೊಂದರೆ ಮಾಡಿದ್ರು ಅವರಿಂದನೂ ನೀವು ದೂರ ಹೋಗ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ? ಸೊ
ಕರೆಕ್ಟ್. ಸೊ ಅವರಿಂದನೂ ನಿಮ್ಗೆ ಯಾರೆಲ್ಲ ತೊಂದರೆ ಮಾಡಿದ್ರು ನೀವೇನು ಇದಿಲ್ಲ, ಬಟ್ ಅವರಿಂದನೂ ದೂರ ಹೋಗಬೇಕಾಗತ್ತೆ. ಅಂದರೆ ಮತ್ತೆ ಟ್ರಾವೆಲ್ ಅಂತ ಬಂತು ಗೊತ್ತಾ, ಇಲ್ಲಿ 3 ಆಫ್ ವಾಂಡ್ಸ್ ಬಂದಿದೆಯಲ್ವ, ಟ್ರಾವೆಲ್ ಅಂತ ಆವಾಗಲೇ ಹೇಳಿದೆ. ಸೊ ಅದೇ ಇದು ಏನಕ್ಕೆ ಹೀಗೆಲ್ಲ ಆಯಿತು, ಯಾರಿಂದ ಇದೆ ಆಯಿತು ಇದೆಲ್ಲ, ಸೊ ಅವರಿಂದ ದೂರ ಆಗ್ತಿದ್ದೀರಾ ಅಂತ. ಅಂದರೆ ಫಿಸಿಕಲಿ ದೂರ ಇರ್ತೀರಾ ಅಷ್ಟೇ, ದೂರ ಹೋಗ್ತಾ ಇದ್ದೀರಾ ಅಂತ ಎಲ್ಲರಿಂದ. ಯಾರೆಲ್ಲ ಬಿಟ್ರೇಯಲ್ ಮಾಡಿದ್ರು ನಿಮಗೆ, ಅವರೆಲ್ಲರಿಂದ ದೂರ ಹೋಗ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಯೋಚನೆ ಮಾಡಬೇಡಿ ಮತ್ತೆ ಏನಾಗುತ್ತಪ್ಪ ನೆಕ್ಸ್ಟು ಏನು ಅಂತ ಆ ಥರ ಯೋಚನೆ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಏನಾದ್ರು ಆ ಥರ ಪರಿಸ್ಥಿತಿ ಇದೆ ಅಂತ ಕಾಣ್ತಾ ಇದೆ. ಲೈಕ್ ಹೆಂಗೆ ಆಚೆ ಬರಲಿ, ಏನು ಮಾಡಲಿ ಅಂತ ದಾರಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ದೇವರು. ನಂಬಿ, ಖಂಡಿತ ದಾರಿ ತೋರಿಸ್ತಾರೆ. ನಿಮ್ಗೆ ಈ ಪರಿಸ್ಥಿತಿಯಿಂದ ಆಚೆ ತೊಗೊಂಬರ್ತಾರೆ. ಯಾಕೆ ಅಂತಂದರೆ ಯು ಆರ್ ಅನ್ ಅರ್ತ್ ಏಂಜಲ್, ಯು ಆರ್ ಅನ್ ಎಂಪ್ರೆಸ್. ಶುರುಲೇ ಹೇಳಿದೆ ಅಲ್ವಾ, ಎಂಪ್ರೆಸ್. ನಿಮಗೆ ಡಿವೈನ್ ಬ್ಲೆಸ್ಸಿಂಗ್ ಆಗಿದೆ. ಯು ಆರ್ ಅನ್ ಅರ್ತ್ ಏಂಜಲ್. ಓಕೆ, ಯಾರು ನಿಮಗೆ ಹೇಳಬೇಕಂದ್ರೆ ಯಾರು ನಿಮಗೆ ಈ ಥರ ಎಲ್ಲ 10 ಆಫ್ ಸೋರ್ಡ್ಸ್ ಬಂತಲ್ವ, ಅಂದರೆ ಯಾರು ನಿಮ್ಗೆ ಏನು ಬಿಟ್ರೇಯಲ್ ಮಾಡಿದ್ರು, ಮೋಸ ಮಾಡಿದ್ರು, ಅದೆಲ್ಲ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಅಂದರೆ ಅವ್ರವ್ರು ಮಾಡಿದವ್ರು ಅವರು ಅನುಭವಿಸ್ತಾರೆ ಇವಾಗ ನೆಕ್ಸ್ಟ್ ಅಂತ. ಆಯಿತಾ? ಅಷ್ಟೇ. ಅವ್ರು ಮಾಡಿದ್ದು ಅವ್ರು ಅನುಭವಿಸ್ತಾರೆ, ನೀವು ಮಾಡಿದ್ದು ನೀವು ಅನುಭವಿಸ್ತೀರಾ. ಅಂದರೆ ನಿಮ್ಮ ಟೈಮ್ ಬಂದಿದೆ. ಯು ಆರ್ ಅನ್ ಅರ್ತ್ ಏಂಜಲ್ ಅನ್ನೋದು ನಿಮಗೆ ಗೊತ್ತಾಗಿದೆ. ಆಯಿತಾ? ನೀವು ಈ ಥರ ಬಿಟ್ರೇಯಲ್ ಮಾಡಿದ್ರಿಂದ ನೀವೇನು ಮಾಡಿದ್ರಿ, ತುಂಬ ಏಕಾಂತತನ ಬಂದ್ಬಿಡ್ತು ನಿಮ್ಮಲ್ಲಿ. ತಡ್ಕೊಳಕ್ಕಾಗದೇ ಇರುವಂಥ ದುಃಖ, ಬೇಜಾರು, ಯಾವ ಥರನೂ ಹೊರಗೆ ಬರೋಕ್ಕಾಗ್ತಿಲ್ವಲ್ಲ ಅನ್ನೋ ಪರಿಸ್ಥಿತಿ. ಒಂಥರ ಪಂಜರದಲ್ಲಿ ಸಿಗಾಕೊಂಡ ಗಿಣಿ ಥರ ಒಂದು ಪಂಜರದ ಜೀವನ ಆಗ್ಬಿಡ್ತು ಆ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ನಿಮಗೆ ತುಂಬ ಅನುಭವಿಸ್ಬಿಟ್ಟಿದ್ದೀರಾ. ಒಂಥರ ಸ್ಪಿರಿಚುಯಲಿ ತುಂಬ ಅನುಭವಿಸಿದ್ದೀರಾ ಅಂತಲೇ ಹೇಳ್ತಾ ಇರೋದು. ಸ್ಪಿರಿಚುಯಲಿ ತುಂಬ ಅನುಭವಿಸ್ಬಿಟ್ಟಿದ್ದೀರಾ. ಅದರಿಂದ ಎಲ್ಲ ಇವಾಗ ನಿಮ್ಮನ್ನು ಆಚೆ ತರ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೀವು ನಂಬಿರೋ ದೇವರು. ಓಕೆನಾ? ನಿಮ್ಮ ನಂಬಿಕೆ ಎಲ್ಲಿದೆ, ನಿಮ್ಮ ಶ್ರದ್ಧೆ ಎಲ್ಲಿದೆ, ಅವ್ರು ಹೇಳ್ತಾ ಇದ್ದಾರೆ ಆ ಥರ ನಿನ್ನ ಆಚೆ ತರ್ತೀನಿ ಅಂತ. ಲವರ್ಸ್ ಕಾರ್ಡ್ ಬಂದಿದೆ. ನಿಮಿಷ, ಲವರ್ಸ್. ಓಕೆ, ಸೊ ಅದೇ ಇವಾಗ ಏನಂದರೆ ಇದು ನಿಮ್ಮ ಕಮ್ಯುನಿಟಿ ಸೇರ್ತೀರಾ ಅಂತ ಹೇಳಿದೆ ಅಲ್ವಾ, ನಿಮ್ಮ ಸೋಲ್ ಕಮ್ಯುನಿಟಿ ಸೇರ್ತೀರಾ ಅಂತ ಹೇಳಿದೆ, ಕರೆಕ್ಟಾ? ಸೊ ಅಲ್ಲಿ ನಿಮ್ಮನ್ನು ಒಂದು ರೆಸ್ಪೆಕ್ಟ್ ಮಾಡುವಂಥ ಒಂದು ಸೋಲ್ ಕನೆಕ್ಷನ್ ಸಿಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಇದು ಮ್ಯಾರೇಜ್ ಆ ಥರನೇ ಆಗಬೇಕು ಅಂತನೂ ಅಲ್ಲ, ಇಟ್ಸ್ ಅ ಸೋಲ್ ಕನೆಕ್ಷನ್ ಅಷ್ಟೇ. ಓಕೆ, ಅದು ಇರ್ಬೋದು, ಅಥವಾ ಆ್ಯಕ್ಚುಲ್ ಮ್ಯಾರೇಜು ಇರ್ಬೋದು. ನಿಮಗೆ ಗೊತ್ತು ನಿಮ್ಮ ಲೈಫಲ್ಲಿ ಹೇಗಿದೆ ಏನು ಅಂತ. ಸೊ ಆ ಥರ ನೋಡಿ. ಓಕೆನಾ? ಸೊ ಇನ್ನೇನಿದೆ ಬ್ಲೆಸ್ಸಿಂಗ್ಸ್ ನೋಡೋಣ. ಇದು ತುಂಬ ಚೆನ್ನಾಗಿದೆ ಎನರ್ಜಿ, ಬಟ್ ನೀವು ಅನುಭವಿಸಿರೋದು ಮಾತ್ರ ಹೇಳ್ತೀನಿ. ಓ ಗಾಡ್, ಅಷ್ಟು 10 ಆಫ್ ಸೋರ್ಡ್ಸ್ ಅಂದರೆ ಬಿಟ್ರೇಯಲ್, ಅಷ್ಟು ಭಯಂಕರ ಬಿಟ್ರೇಯಲ್. ಏನು ಮಾಡೋಕ್ಕಾಗಲ್ಲ ಬಿಡಿ. ದೂರ ಕರ್ಕೊಂಡು ಹೋಗ್ತಿದ್ದಾರೆ. ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಇನ್ನು 8 ಆಫ್ ಕಪ್ಸ್ ಇದೆ, 3 ಆಫ್ ವಾಂಡ್ಸ್ ಬಂದಿದೆ, ಮತ್ತು ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸೊ ವಿತಿನ್ 3 ಮಂತ್ಸ್ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ವಿತಿನ್ 3 ಮಂತ್ಸ್ ಬ್ಯೂಟಿಫುಲ್ ಚೇಂಜಸ್ ಬರುತ್ತೆ ಲೈಫಲ್ಲಿ. ಅಷ್ಟೇ ತಾಳ್ಮೆಯಿಂದ ಇದ್ರಲ್ವ ನೀವು, ಎಂಪ್ರೆಸ್ ಥರ. ಸೊ ಮೆಜಿಷಿಯನ್ ಬೇರೆ. ಇದೆರಡು ಕಾರ್ಡ್ಸ್ ಮಾತ್ರ ತುಂಬ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ತಾಳ್ಮೆಗೆ ಹ್ಯಾಟ್ಸ್ ಆಫ್. ಓಹೋ, ಸೋಟ್ಸ್ ಸದ್ಯದಲ್ಲೇ ಬರುತ್ತೆ. ಸದ್ಯದಲ್ಲೇ ನಿಮಗೊಂದು ಇನ್ಫಾರ್ಮೇಷನ್ ಬರುತ್ತೆ. ಲೈಕ್ ಸದ್ಯದಲ್ಲೇ ಮೆಸೇಜ್ ಬರುತ್ತೆ. ಲೈಕ್ ಈ ಕಮ್ಯುನಿಟಿಯಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಕಮ್ಯುನಿಟಿಯಿಂದ ನಿಮ್ಗೊಂದು ಸದ್ಯದಲ್ಲೇ ಮೆಸೇಜ್ ಬರುತ್ತೆ. ಸೊ ನೀವು ಜಾಯಿನ್ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದು ತುಂಬ ಚೇಂಜಸ್ ಬರುತ್ತೆ ಲೈಫಲ್ಲಿ ಅಷ್ಟೇ ಅಂತ ತೋರಿಸ್ತಾ ಇದ್ದಾರೆ. ಬ್ಯೂಟಿಫುಲ್ ಎನರ್ಜಿ. ಸೊ ಇದು ಒಂದು ಡಿವೈನ್ ಗೈಡೆನ್ಸ್ ಏನು ಅಂತ ನೋಡ್ಬಿಡೋಣ. ಇದಕ್ಕೆ ತುಂಬ ಚೆನ್ನಾಗಿದೆ. ಮೆಜಿಷಿಯನ್ನೇ ಅಲ್ವಾ?
ಟ್ರಸ್ಟ್ ವರ್ತಿ ಗೈಡೆನ್ಸ್ ಅಂತ ಒಂದು ಕಾರ್ಡ್ ಬಿತ್ತು. ನಾನು ಹೇಳಿದ ತಕ್ಷಣ ಎನರ್ಜಿ ವರ್ಕ್ ಅಂತಲೂ ಬಂದಿದೆ. ನಾನು ಹೇಳಿಲ್ವಾ ಎನರ್ಜಿ, ನೀವು ಅರ್ಥೇಂಜಲ್ ಅಂದಮೇಲೆ ಯು ಹ್ಯಾವ್ ಡನ್ ಲಾಟ್ ಆಫ್ ವರ್ಕ್, ತುಂಬ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿದ್ದೀರಾ, ಯು ಆರ್ ಸ್ಪಿರಿಚುಯಲಿ ಯು ಆರ್ ಕನೆಕ್ಟೆಡ್. ಇದು ಎಂಪ್ರೆಸ್ ಬಂದಾಗಲೇ ಶುರುಲಿ ಹೇಳಿದೆ ಅಲ್ವಾ, ಇದು ಏನು ಎಲ್ಲ ಸ್ಟಾರ್ಸ್ ಇದೆ ನೋಡಿ, ಇದು ಡಿವೈನ್ಲಿ ಕನೆಕ್ಷನ್ ಸಿಗ್ತಾ ಇದೆ ನಿಮಗೆ ಅಂತ ಶುರುಲೇ ತೋರಿಸಿದ್ರು. ಸೊ ಇಲ್ಲಿ ನೋಡಿದ್ರೆ ಎನರ್ಜಿ ವರ್ಕ್ ಅಂತ ಬಂದಿದೆ, ಪ್ಲಸ್ ಇದು ಎಂತ ಟ್ರಸ್ಟ್ ವರ್ತಿ ಗೈಡೆನ್ಸ್. ಓದ್ಬಿಡ್ತೀನಿ ನೋಡಿ. ಯು ಹ್ಯಾವ್ ರಿಸೀವ್ಡ್ ಎ ವಂಡರ್ಫುಲ್ ಐಡಿಯಾ ಆ್ಯಸ್ ಎನ್ ಆನ್ಸರ್ ಟು ಯುವರ್ ಪ್ರೇಯರ್ಸ್. ಓಕೆ, ದಿಸ್ ಐಡಿಯಾ ಈಸ್ ರಿಯಲ್ ಆ್ಯಂಡ್ ಟ್ರಸ್ಟ್ ವರ್ತಿ. ಯು ಕ್ಯಾನ್ ಸೇಫ್ಲಿ ಮೂವ್ ಫಾರ್ವರ್ಡ್ ವಿತ್ ಇಟ್, knowing that we are with you every step of the way. Ask for and be open to receiving our support for anything that you need related to this idea. ನಿಮಗೇನೋ ಒಂದು ಐಡಿಯಾ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೋಸ್ಟ್ಲಿ ನೀವು ಸರ್ವೀಸ್ ಅಂತ ಹೇಳಿದ್ರು, ಫಾರ್ ಪೀಪಲ್ ಹೆಲ್ಪ್ ಸರ್ವೀಸ್ ಅಂತ ಕೇಳಿಸ್ತಾ ಇತ್ತು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಿನಗೆ ಒಂದು ಐಡಿಯಾ ಬಂದಿದೆ ಈ ಥರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಐಡಿಯಾ ಕೊಟ್ಟಿರೋದು ಗಾಡ್ ಓನ್ಲಿ ಅಂತ ಹೇಳ್ತಿದ್ದಾರೆ. ಅಂದರೆ ನಾನೇ ಕೊಟ್ಟೆ ನಿಮಗೆ ಐಡಿಯಾ, ಮುಂದುವರಿ, ನಾವಿರ್ತೀವಿ, ಧೈರ್ಯವಾಗಿ ಮುಂದುವರಿ, ಗೈಡ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಬ್ಯೂಟಿಫುಲ್. ನಂಬು, ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ನಂಬು ಅಂತ ಹೇಳ್ತಾ ಇದ್ದಾರೆ. ಆ ಇಂಟ್ಯೂಷನ್ ಅರ್ಥ ಮಾಡ್ಕೊಳ್ಳೋ ಪವರ್ ಕೊಟ್ಟಿರೋದು ದೇವರೇನೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಆ ಗೈಡೆನ್ಸ್ ನಿಂಗೆ ಏನು ಸಿಗ್ತಾ ಇದೆ ಅದು ನಾನೇ ಕೊಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ನಂಬಿ, ನಿಮ್ಗೇನಾದ್ರು ಆ ಥರ ಅನ್ನಿಸ್ತಿದೆ, ಈ ಥರ ಮಾಡಿದ್ರೆ ಒಳ್ಳೇದಾಗತ್ತೆ ಲೈಫಲ್ಲಿ ಅಂತ ನಾವೇನೋ ಅಂದ್ಕೊಂಡಿದ್ದೀರಾ, ಅಷ್ಟು ಮಾತ್ರ. ಆಗಲೇ ನೋಡಿ, ನೀವು ಜರ್ನಲ್ಲು ಮಾಡ್ತಾ ಇರ್ಬೋದು, ಬರೆದಿರ್ಬೋದು, ಲೈಕ್ ಈ ಥರ ಮಾಡಬೇಕು, ಹೀಗೆ ನಿಮ್ಮ ಥಾಟ್ ನಿಮ್ಗೇನೋ ಒಂದು ಮಾಡಬೇಕು ಅಂತ ಅನಿಸಿದೆ, ಬರೆದಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಓಕೆನಾ? ಸೊ ಆ ಐಡಿಯಾ ನಿಮ್ಗೆ ಹಾಕಿರೋದು ಯು ಆರ್ ಡಿವೈನ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಎನರ್ಜಿ ವರ್ಕ್. ಲೈಫ್ ಕ್ಯಾನ್ ಬಿ ಎಲೆಕ್ಟ್ರಿಫೈಯಿಂಗ್ ಬಿಕಾಸ್ ಇಟ್ಸ್ ವೆರಿ ಎಸೆನ್ಸ್ ಈಸ್ ಎನರ್ಜಿ. Your body is a remarkable energy field that will positively respond to loving treatments. Your hands and heart are activated to give healing energy to your loved ones and clients. Wow! ನಾನು ಹೇಳ್ದೆ ಅಲ್ಲ, ನೀವು ಸ್ಪಿರಿಚುವಲ್ ಲೈಫಲ್ಲೇ ಇದ್ದೀರಾ, ಸ್ಪಿರಿಚುವಲ್ ಇದರಲ್ಲಿ ಎಂಪ್ರೆಸ್, ನಿಮಗೆ ಎಲ್ಲ ಐಡಿಯಾಸ್ ಬರ್ತಾ ಇದೆ, ಯು ಆರ್ ಡಿವೈನ್ಲಿ ಕನೆಕ್ಟೆಡ್ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಎನರ್ಜಿ ವರ್ಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಆರ್ ಅ ಹೀಲರ್ ಕೂಡ ಇದ್ದೀರಾ. ನಾನು ಹೇಳಿದ್ನಲ್ಲ, ನಿಮಗೆ ಕಾಣಿಸ್ಬೋದು, ಯುವರ್ ಥರ್ಡ್ ಐ ಈಸ್ ಓಪನ್ ಅಂತ ತೋರಿಸ್ತಾ ಇದ್ದಾರೆ. ಆಲ್ ಯುವರ್ ಚಕ್ರಾಸ್ ಆರ್ ಬ್ಯಾಲೆನ್ಸ್ಡ್ ಬಿಕಾಸ್ ಇಲ್ಲಿ ಟೆಂಪ್ರೆನ್ಸ್ ಬಂತು. ಟೆಂಪ್ರೆನ್ಸ್ ಇಸ್ ಅರ್ಥೇಂಜಲ್ ಕಾರ್ಡ್ ಬಂದ್ಬಿಟ್ಟಿದೆ. ಸೊ ಇದಕ್ಕಿಂತ ಇನ್ನೇನು ಹೇಳ್ತಾರೆ, ಯು ಆರ್ ಎ ಮೆಜಿಷಿಯನ್ ಆ್ಯಂಡ್ ಯು ಆರ್ ಎಂಪ್ರೆಸ್ ಅಂತಲೂ ಹೇಳ್ತಾ ಇದ್ದಾರೆ. ಓಕೆ, ಸೊ ಟ್ರಸ್ಟ್ ವರ್ತಿ ಇದೆ. ಸೊ ನೀವು ಏನು ಐಡಿಯಾ ಇದೆ ನಿಮಗೆ ಖಂಡಿತ ಫಾಲೋ ಮಾಡಿ. ಓಕೆನಾ? ಎನರ್ಜಿ ವರ್ಕ್ ಅಂತಲೇ ಹೇಳ್ತಿದ್ದಾರೆ. ಯು ಆರ್ ಎ ಹೀಲರ್, 100% ಯು ಆರ್ ಎ ಹೀಲರ್. ಸೊ ಯು ಆರ್ ಎ ಎಂಪ್ಯಾತ್ ಆ್ಯಂಡ್ ವೆರಿ ಲವಿಂಗ್, ನರ್ಚರಿಂಗ್, ಕೇರಿಂಗ್ ಅಂತೆಲ್ಲ ಹೇಳಿದೆ ಶುರುಲೇನೇ. ಸೊ ಅದೇ ಕಾರ್ಡು ಡಿವೈನ್ ಕೊಡ್ತಾ ಇರೋದು ನಿಮಗೆ. ನಿಮ್ಮ ಸೋಲ್ ಪಾತ್ ಹೆಲ್ಪ್ ಮಾಡೋಕ್ಕೋಸ್ಕರ ಗೈಡ್ ಮಾಡ್ತಾ ಇದ್ದಾರೆ ನಿಮಗೆ, ಜೊತೆಗೆ ಕಮ್ಯುನಿಟಿ ಸೇರಿಸ್ತಾ ಇದ್ದಾರೆ. ಆಯಿತಾ? ನಿಮಗೂ ಅಲ್ಲಿ ಒಬ್ಬರು ಪಾರ್ಟ್ನರ್ ಕೂಡ ಬರ್ಬೋದು ಅಂತ ಇಲ್ಲೆಲ್ಲೋ ಇತ್ತಲ್ಲ, ಒಂದು ಲವರ್ಸ್ ಕಾರ್ಡ್ ಕೂಡ ಇತ್ತು ಇಲ್ಲೆಲ್ಲೋ. ಲವರ್ಸ್ ಕಾರ್ಡ್ ಕೂಡ ಇದೆ. ಆಯಿತಾ? ಸೊ ನಿಮ್ಮ ಡಿವೈನ್ ಪಾರ್ಟ್ನರ್ ಏನಿದ್ದಾರೆ, ಸೋಲ್ ಪಾರ್ಟ್ನರ್ ಸಿಗ್ತಾರೆ. ಆಯಿತಾ? ಆ್ಯಕ್ಚುಲಿ ಇಟ್ ಡಿಪೆಂಡ್ಸ್, ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಾಗತ್ತೆ ಯಾರು ಅಂತ. ಆ್ಯಂಡ್ ಯುವರ್ ಹ್ಯಾಂಡ್ಸ್ and heart are activated to give healing energy to your loved ones and clients ಅಂತ ಹೇಳ್ತಾ ಇದ್ದಾರೆ ವೆರಿ ಕ್ಲಿಯರ್ಲಿ. ಸೊ ಯು ಆರ್ ಡೆಫಿನೆಟ್ಲಿ ಅ ಹೀಲರ್. ಹಾಯ್ ಹೀಲರ್. ಆಲ್ ದ ಬೆಸ್ಟ್ ಮೆಜಿಷಿಯನ್, ಆಲ್ ದ ಬೆಸ್ಟ್, ಕೀಪ್ ಇಟ್ ಅಪ್. ಒಳ್ಳೇದು ಮಾಡ್ತಾ ಇರಬೇಕಷ್ಟೇನೆ. ಅರ್ಥೇಂಜಲ್ಸ್ ಬಂದಿದ್ದಾರೆ ಅಂದರೆ ಜಸ್ಟ್ ಟು ಹೆಲ್ಪ್ ಪೀಪಲ್ ಹೂ ಆರ್ ಇನ್ ನೀಡ್. ಓಕೆ, ಇದು ನೋಡಿ ಹೆಂಗಿದೆ ಅಂತ. ಇದು ಎನರ್ಜಿ ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಎನರ್ಜಿ, ರೈಟ್? ಲವ್ಡ್ ಇಟ್. ಯಾ.
ಓಕೆ ಎಂಪ್ರೆಸ್, ಓಕೆ ಮೆಜಿಷಿಯನ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ, ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ವಾಪಸ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್ ಎಂಪ್ರೆಸ್, ಬಾಯ್ ಮೆಜಿಷಿಯನ್.